ಅದೇ ಈಗ ನೋಡಿ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಮೂವೀಸ್ ಇಂಪ್ರೂವ್ಮೆಂಟ್ ಆಗ್ತಿರೋ ಜೊತೆಗೆ ಈ ಥರ ಇನ್ನೊಂದು ಬೆಳವಣಿಗೆ ಆಗ್ತಾ ಇದೆ. ಇದು ಜೈಲಿಗೆ ಹೋಗುವಂಥದ್ದು, ಈ ಬ್ಯಾಡ್ ಕಮೆಂಟ್ಸ್ ಅದೆಲ್ಲ ಬರ್ತಾ ಇದೆ. ಈ ದರ್ಶನ್ ಅವರ ಈ ಬೆಳವಣಿಗೆಯಿಂದ ನಿಮಗೇನು ಅನಿಸುತ್ತೆ? ಅವರು ಒಳ್ಳೆಯವರು, ನಾನು ಹೇಳೋ ಪ್ರಕಾರ ತುಂಬ ಒಳ್ಳೆಯವರು. ನೋಡಿ, ನಾವೇ ಆಗಲಿ ಎಲ್ಲ ಮನುಷ್ಯರು ಒಂದಿಲ್ಲ ಒಂದು ತಪ್ಪು ಮಾಡಿರ್ತಾರೆ. ಅದನ್ನ ತಪ್ಪನ್ನ ತಿದ್ಕೊಳ್ಳೋಕ್ಕೆ ಅವಕಾಶ ಕೊಡಬೇಕು. ಅವ್ರು ಬೇಕು ಅಂತ ಮಾಡಿಲ್ಲ, ಅದು ಏನೋ ಮಾಡೋಕ್ಕೋಗಿ ಏನೋ ಆಗಿರುತ್ತೆ, ಬಟ್ ತಪ್ಪನ್ನ ಅವ್ರ ಮೇಲೆ ಹಾಕಿರೋದು ಅಲ್ವಾ. ಅಂದ್ರೆ ಒಬ್ರು ಸೆಲೆಬ್ರಿಟಿ ಅವರು, ಅವ್ರನ್ನೇ ಇಟ್ಕೊಂಡಿದ್ದಾರಲ್ಲ, ಬೇರೆ ಬೇರೆ ತುಂಬಾ ಜನ ಇದಾರಲ್ಲ, ಅವ್ರನ್ನೇ ಇಟ್ಕೊಳ್ಳಿ. ಅವ್ರನ್ನೇ ಯಾಕೆ ಇಟ್ಕೊಂಡು ರುಬ್ತಾ ಇದ್ದೀರಾ? ಬೇಡ ಅಲ್ವಾ. ಅವರು ಫ್ಯಾಮಿಲಿ ಇದೆ, ಅವ್ರಿಗೂ ಮಗು ಇದೆ, ಅವರು ಚೆನ್ನಾಗಿ ಇರಬೇಕು. ಅವ್ರ ಪಿಕ್ಚರ್ ನೋಡಿ ಬದುಕೋರು ಎಷ್ಟೋ ಜನ ಇದ್ದಾರೆ ಅಭಿಮಾನಿಗಳು. ದಯವಿಟ್ಟು ಆ ಥರ ಮಾಡಬೇಡ್ದು. ಅವ್ರಿಗೆ ಒಳ್ಳೆ ಒಂದು ಗೌರ್ಮೆಂಟಿಂದ ಇದು ಮಾಡಿ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಡ್ದು. ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರ ಫಿಲಮ್ ನೋಡಿ ಎಷ್ಟೋ ಜನ ಖುಷಿ ಪಡೋರು ಇರ್ತಾರೆ, ಎಷ್ಟೋ ಜನ ಕಳೆದೋಗ್ಬಿಟ್ಟವ್ರೆ. ಅವ್ರ ಫಿಲಮ್ ಅಂದರೆ ಎಲ್ಲರಿಗೂ ಇಷ್ಟ. ಇಡೀ ಕರ್ನಾಟಕ, ಆಚೆ ಕಡೆ ದೇಶ, ಈ ದೇಶ ಎಲ್ಲರಿಗೂ ಇಷ್ಟ ಅವ್ರ ಪಿಕ್ಚರ್ ಅಂದರೆ. ಡಿ ಬಾಸ್ ಅಂದರೆ ಜೈ ಅನ್ನೋ ಜನ ಇದ್ದಾರೆ. ನೀವು ಡಿ ಬಾಸ್ ಫ್ಯಾನ್ ಅನ್ಸುತ್ತೆ? ಹೌದು, ನನಗೆ ಎಲ್ಲ ಹೀರೋ, ಕರ್ನಾಟಕದಲ್ಲಿ ಹೀರೋ ಅಂತ ಎಲ್ಲ ಹೀರೋನು ಇಷ್ಟ. ಎಲ್ಲ ಹೀರೋನು ಇಷ್ಟ. ಅಂದರೆ ಸುದೀಪ್ ಸಾರೇ ಆಗಲಿ, ದರ್ಶನೇ ಆಗಲಿ, ಒಂದು ರವಿಚಂದ್ರನ್ ಸಾರು, ಎಲ್ಲರೂ ಹೀರೋ ನನಗೆ ಇಷ್ಟ. ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ನನ್ನ ಫ್ಯಾನ್. ನೀವೊಂದು ನಾನು ಇವರಿಂದ ಇನ್ಸ್ಪೈರ್ ಆದೆ ಅಂತಾದರೆ ಯಾರನ್ನು ಚೂಸ್ ಮಾಡ್ತೀರಾ? ನಾ ಈ ಆ್ಯಕ್ಟರಿಂದ ಇನ್ಸ್ಪೈರ್ ಆದೆ, ನಂಗೆ ಇವ್ರು ತುಂಬ ಇಷ್ಟ ಅನ್ನೋದಾದ್ರೆ? ನಾನು ವಿಷ್ಣುವರ್ಧನ್ ಸಾರ್ ನೋಡಿದ್ದೀನಿ, ಅಂಬರೀಷ್ ಸಾರ್ದು ನೋಡಿದ್ದೀನಿ. ಎಲ್ಲ ಹೀರೋದು ನಾನು ಚಿಕ್ಕ ಹುಡುಗಿಯಿಂದ ನಾವು ಐ ಆಮ್ ಮುಸ್ಲಿಮ್ಸ್. ನಾನು ಹಿಂದಿ ಫಿಲಮ್ ನೋಡಲ್ಲ, ನನಗೆ ಹಿಂದಿ ಹಾಡು ಬರಲ್ಲ, ಓನ್ಲಿ ಕನ್ನಡನೇ ನೋಡೋದು. ಇವತ್ತಿಗೂ ನಮ್ಮ ಮನೇಲಿ ಕನ್ನಡ ನ್ಯೂಸು, ಕಲರ್ಸ್ ಕನ್ನಡ ಕಾಮಿಡಿ ಶೋ ಅದನ್ನೇ ನೋಡೋದು ಜಾಸ್ತಿ. ಅದನ್ನೇ ನಾವು ಕನ್ನಡ ಫಿಲಮೇ, ಪಿಕ್ಚರೇ, ಅವರು ಸಾಂಗ್ಗೆ, ಕನ್ನಡ ಸಾಂಗೇ ಬರೋದು ನನಗೆ ನಾಲ್ಗೆ ಹೊರಡಲ್ಲ. ಬಟ್ ಕನ್ನಡ ಅಂದರೆ ಬೇಗ ಮಾತಾಡ್ತೀನಿ. ಎಷ್ಟು ಬರುತ್ತೆ ನನ್ನ ನಾಲಿಗೆಯಲ್ಲಿ ಅಷ್ಟು ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ತುಂಬ ಇಷ್ಟ ಆಗುತ್ತೆ. ನಾನು ಹೇಳೋದಷ್ಟೇ, ಡಿ ಬಾಸ್ಗೆ, ದರ್ಶನ್ ಸರ್ಗೆ ಒಂದು ನ್ಯಾಯ ಬೇಕು. ದಯವಿಟ್ಟು ನ್ಯಾಯ ಅವ್ರಿಗೆ ಧರಿಸ್ಕೊಡಿ, ಅವ್ರಿಗೆ ನ್ಯಾಯ ಕೊಡಿ ಅಂತ ಹೇಳಿ. ಪ್ರಕಾರ ಅವ್ರು ಏನೂ ತಪ್ಪು ಮಾಡಿಲ್ಲ ಅಂತ? ಇಲ್ಲ, ತಪ್ಪು ಮಾಡಿಲ್ಲ. ಆಗಿದ್ರೂ ಕನ್ನಡ ಜನತೆ ಅವ್ರಿಗೆ ಕ್ಷಮಿಸಿ, ಇದೊಂದು ಅವಕಾಶ ಕೊಟ್ಟು, ಗೌರ್ಮೆಂಟಿಂದ ಅವಕಾಶ ಕೊಟ್ಟು ಅವ್ರಿಗೆ ಕ್ಷಮಿಸಿ ಹೊಟ್ಟೆಗೆ ಹಾಕ್ಕೊಂಡು ಅವ್ರಿಗೆ ಒಳ್ಳೆ ನ್ಯಾಯ ಕೊಡಬೇಕು ಅಂತ ನಾನು ಹೇಳ್ಕೊಳ್ಳೋದಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನೋಡಿದ್ರಲ್ಲ, ರೇಷ್ಮಾ ಅವರು ನಮ್ಮ ಜೊತೆ ಎಲ್ಲದ್ರ ಬಗ್ಗೆ ಮಾತಾಡಿದರು. ಹೋಟೆಲ್ ಜೊತೆ ಹಿಡಿದು, ಅವರ ರೀಲ್ಸಿಂದ ಹಿಡಿದು ಇವರು ದರ್ಶನ್ ಜೊತೆ ಅವ್ರ ಬಗ್ಗೆನೂ ಕೂಡ ಮಾತಾಡಿದರು. ಇದೇ ರೀತಿಯ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.